ಕರೋನಾ ಕೇಸು ಹೆಚ್ಚುತ್ತಾನೆ ಇದೆ. ರಾಜ್ಯದಲ್ಲಿ ಕೇಸ್ ನಿನ್ನೆಷ್ಟು ಶತಕ ದಾಟಿತ್ತು. ಈಗ ಬೆಂಗಳೂರದು ಅದೇ ಕಥೆ ಆಗಿದೆ. ಇವತ್ತು 150 ಆಗಿದೆ. ದೇವನಹಳ್ಳಿಯ ಸ್ಪರ್ಶ ಯಾವುದೋ ವಸತಿ ಶಾಲೆಯಲ್ಲಿ 2ನೇ ತರಗತಿ ಮಗುವಿನಲ್ಲಿ ಕಾಣಿಸ್ಕೊಂಡಿದೆ. ಮಂಗಳೂರಿನಲ್ಲಿ ಉತ್ತರ ಭಾರತದ ಮೂಲದೊಬ್ಬರು ಮದ್ಯವ್ಯಸನಿಯೊಬ್ಬರು ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿದೆ. ಕರೋನಾಗೆ ಸಂಬಂಧ ಇಲ್ಲ, ಏನೂ ತೊಂದರೆ ಇಲ್ಲ, ತಲೆ ಕಟ್ಸ್ಕೊಬಿಡಿ. ಆದರೆ ಕರೋನಾಗೆಲ್ಲ ಬೇರೆ ಬೇರೆ ರೋಗಕ್ಕೆ ಸಾಯ್ತಾ ಇದ್ದರೂ ಜನ, ಸರ್ಕಾರ ಮಾತ್ರ ಕೋವಿಡ್ನಿಂದ ಸಾವನ್ನಪ್ಪವರಿಗೆ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಶವಾಗಾರನ ಅಗತ್ಯವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಂಥ ಎಡಬಿಡಂಗಿಗಳು ನೀವುಗಳು ಅಂತ ನನಗೆ. ಯಾಕೆ ಸರ್? ಒಂದು ಕಡೆ ಇಲ್ಲ ಅವ್ರು ಬೇರೆ ಪ್ರಾಬ್ಲಮ್ ಇತ್ತು ಅದಕ್ಕೆ ಸತ್ತಿದ್ದಾರೆ ಅಂತೀರಿ, ಇನ್ನೊಂದು ಕಡೆ ಶತಗಾರ ರೆಡಿ ಮಾಡ್ಕೊತೀರಿ. ಸೀರಿಯಸ್ ನಿಮ್ದೇನು ನನಗೆ ಅರ್ಥನೇ ಆಗ್ತಿಲ್ಲಪ್ಪ. ಹಾಂ, ಒಳ್ಳೆ ಕಥೆ ಆಯ್ತು ಇವ್ರದ್ದು. ಹೆದರಿಸ್ಬೇಡಿ ಅಂತಾರೆ ಜನರನ್ನ. ನಾವು ಹೆದರಿಸ್ತಿಲ್ಲ, ಆ್ಯಕ್ಚುಲಿ ಸ್ಪ್ರೆಡ್ ಜಾಸ್ತಿ ಇದೆ, ಬಟ್ ಮಾರ್ಟಾಲಿಟಿ ಆಗಲ್ಲ ಅಂತಲೇ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್ ಎಲ್ಲ. ಭಾಳ ದೊಡ್ಡ ಸಾವಿನ ಸಂಖ್ಯೆ ಆಗಲಿಕ್ಕಿಲ್ಲ ಇದು ಅಂತಲೇ ಹೇಳ್ತಿದ್ದಾರೆ. ರಾಜ್ಯ ಪ್ರವಾಸಿ ತಾಣಗಳನ್ನೆಲ್ಲ ಬಂದ್ ಮಾಡೋ ಪರಿಸ್ಥಿತಿ ಏನು ಬಂದಿಲ್ಲ, ಮುಂಜಾಗ್ರತೆ ವಹಿಸ್ತೀವಿ ಎಂದಿದ್ದಾರೆ. ವಹಿಸ್ಕೊಳ್ಳಿ, ಅದು ಎಲ್ಲೆಲ್ಲಿಗೆ ಬರುತ್ತೋ ಅಲ್ಲಿಗೆ ಬರುತ್ತೆ. ನಿಮ್ಮನ್ನೇನು ಕೇಳ್ಕೊಂಡದ್ದು ಕೂರಲ್ವಲ್ಲ, ಇಲ್ಲ ಅಷ್ಟೇ, ಮುಗೀತು ಕತೆ, ಮುಂದಕ್ಕೆ ಹೋಗೋಣ. ಇವತ್ತು ಟೆಸ್ಟು ಎಷ್ಟೋ ಮಾಡಿದ್ದಾರೆ, 2300 ಮಾಡಿದ್ದಾರೆ. ಹೊಸದಾಗಿ ಒಂದು 78 ಬಂದಿದೆ. ಬೆಂಗಳೂರಿನಲ್ಲಿ 68 ಹೊಸದು ಬಂದಿದೆ. 156ಕ್ಕೆ ಹೋಗಿದ್ದಾರೆ. ವೆಲ್ ಡನ್, ಕಂಗ್ರ್ಯಾಚುಲೇಷನ್ಸ್. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. 60 ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಹಾಕಿ ಅಂತ ಸಿಎಂ ಹೇಳಿದ್ರು. ಸಿಎಂ ಕೂಡ ಪಾಲಿಸ್ತಾ ಇದ್ದಾರೆ. ಆದರೆ ಅವರ ಸಂಪುಟ ಸಹೋದ್ಯೋಗಿಗಳು ಪಾಲಿಸ್ತಾ ಇದ್ದಾರಾ ನೋಡಿ. ಸಂಪುಟ ಸಹೋದ್ಯೋಗಿಗಳು ಹೇಳಿಲ್ಲ. ಅವರು 60 ವರ್ಷ ಆಗಿರ್ಬೇಕಲ್ಲ ಸರ್ ಅವ್ರಿಗೂ. ಜನರಿಗೆ ಹೇಳಿದ್ರಿ, ಅವರ ಆರೋಗ್ಯ ಇಂಪಾರ್ಟೆಂಟ್. ಅಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಮಾಸ್ಕನ್ನ ರೂಲ್ಸನ್ನು ಫಾಲೋ ಮಾಡಿದ್ದಾರೆ. DK ಶಿವಕುಮಾರ್ ಫಾಲೋ ಮಾಡಿಲ್ಲ. DK ಶಿವಕುಮಾರ್ಗೆ ಅದೇನು ಕಾರಣನೇ ಎದ್ರಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಶಿವಕುಮಾರ್ ಹತ್ರಕ್ಕೆ ಅದೇಂಗೆ ಹೋಗ್ಬಿಡುತ್ತದು, ಬರಲ್ಲ ಬಿಡ್ರಿ. ಅದೇ ನೀವೇನು ಎದ್ರಕೊಬಿಡಿ, ಸುಮ್ಮನೆ ಸರ್, ನೀವು ಆರಾಮಾಗಿರಿ ಸರ್, ನೀವು ಏನೂ ಆಗಲ್ಲ. ಡಾಕ್ಟರ್ ಪರಮೇಶ್ವರು ಡಾಕ್ಟ್ರು 60 ಮಾಸ್ಕ್ ಇಲ್ವಂತೆ ಅವ್ರದ್ದು. ಏನು ಸರ್ ನಿಮ್ಮ ಕತೆ? ಹಾಂ, ವೆರಿ ಗುಡ್. ಮಾದೇವಪ್ಪನವರು ಫಾರ್ಮರ್ ಹೆಲ್ತ್ ಮಿನಿಸ್ಟ್ರಪ್ಪ ಅವರು ಒಂದು ಕಾಲದಲ್ಲಿ, ಅವರು ಡಾಕ್ಟ್ರು. ಅವ್ರ ಹತ್ರಕ್ಕೆ ಬರಲ್ಲ ಬಿಡಿ, ಅವರು ಡಾಕ್ಟ್ರು ಅಲ್ವಾ, ಅವ್ರ ಹತ್ರಕ್ಕೆ ಬರಲ್ಲ ಬಿಡಿ ಸರ್. ನೀವು ತಲೆನೇ ಟೆನ್ಷನ್ನೇ ಮಾಡ್ಕೋಬೇಡಿ, ಬರಲ್ಲ. ರಾಮಲಿಂಗಾರೆಡ್ಡಿ ಅವರು, ನೀವು ಸ್ವಲ್ಪ ಎಚ್ಚರಿಕೆ ಮನುಷ್ಯ, ನಾರ್ಮಲಿ ಮಾತಲ್ಲಿ ಎಲ್ಲಾದ್ರಲ್ಲೂ ಸ್ವಲ್ಪ ಎಚ್ಚರಿಕೆ, ಕೇರ್ಫುಲ್ಲಾಗಿ ಇರ್ತೀರಿ. ಅದ್ಯಾಕಪ್ಪ ಇದು ಒಂದರಲ್ಲಿ ಈಶ್ವರ ಖಂಡ್ರೆ ಅವ್ರಿಗೆ ಬರಲ್ಲ, ಅದು 60 ಆಗಿದ್ರು ಅವ್ರಿಗೆ ಬರಲ್ಲ. ಅದು ಬೋಸರಾಜು ಅವ್ರ ಹತ್ರ ಸಾಧ್ಯನೇ ಇಲ್ಲ ಅದು ಬರೋಕ್ಕೆ. HK ಪಾಟೀಲ್ ಕಾನೂನು ಮಂತ್ರಿಗಳ ಹತ್ರಕ್ಕೆ ಬರುತ್ತಾ? ಅಲ್ಲ ಸರ್, ರೂಲ್ಸ್ ಮಾಡೋರು ಬಗ್ಗಿಸ್ಬಿಡ್ತಾರೆ ಕಾನೂನನ್ನೇ. ಕಾನೂನು ಮಂತ್ರಿಗಳ ಹತ್ರಕ್ಕೆ ಕಾನೂನು ಇದು ಅದು ಬರಲ್ಲ, ಅದು ಕೊರೋನಾ ಬರಲ್ಲ. ಮಂತ್ರಿಗಳಿಗೆ ಯಾರಿಗೂ ಬರಲ್ಲ, ತಲೆ ಕೆಡಿಸ್ಕೋಬೇಡಿ. ಜನಕ್ಕೆ ಮಾತ್ರ ಬರುತ್ತೆ. ಬೇಕಿದ್ರೆ ಹಾಕೊಳ್ಳಿ, ಸಾಕಿದ್ರೆ ಬಿಟ್ಕೊಳ್ಳಿ. ನನ್ನ ಪ್ರಕಾರ ಇವರು ಮುಖ ನೋಡ್ಕೊಂಡು ಯಾವ ತೀರ್ಮಾನನೂ ಮಾಡಬೇಡಿ. ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇದ್ರೆ ಬಿಟ್ಕೊಳ್ಳಿ. ಮಾಲೂರಿನ ವಸತಿ ಶಾಲೆ ಮಕ್ಕಳನ್ನ ಮಲದ ಗುಂಡಿಗೆ ಇಳಿಸಿದಂತಹ ಪ್ರಕರಣ ಮಾಸುವ ಮುನ್ನವೇ ಬೆಂಗಳೂರಿನಲ್ಲಿ ಅಂದ್ರಹಳ್ಳಿಯ ಸರ್ಕಾರಿ ಶಾಲೆ ಮಕ್ಕಳನ್ನ ಟಾಯ್ಲೆಟ್ ತೊಳೆಯೋದಕ್ಕೆ ಬಳಸಿಕೊಂಡಿರುವಂತಹ ಪ್ರಕರಣ ಭಾರಿ ಆಕ್ರೋಶಕ್ಕೆ ಕಾರಣವಾಯಿತು. ಪೋಷಕರು ಶಾಲೆ ಮುಂದೆ ಪ್ರತಿಭಟಿಸಿದ್ರು ಮತ್ತು ಪರಿಶೀಲನೆಗೆ ದಿಢೀರಂತ ಅಧಿಕಾರಿಗಳು ಮಾಧ್ಯಮದಲ್ಲಿ ವರದಿ ಆಗ್ತಿದ್ದ ಹಾಗೆ ಬಂದರು. ತರಾತುರಿಯಲ್ಲಿ ಶಾಲಾ ಮುಖ್ಯ ಶಿಕ್ಷಕಿಯನ್ನ ಅಮಾನತು ಮಾಡಿದ್ದಾರೆ. ಆಲ್ ರೈಟ್, ಈ ಘಟನೆ ಮತ್ತೆ ನಡೆದಿದೆ ಅಂತ ತೋರಿಸಿದ್ವಿ. ಯಾರನ್ನೋ ಅಮಾನತು ಮಾಡಿದ್ರಿ. ನನಗೆ ಅರ್ಥ ಆಗ್ತಿಲ್ಲ. ಅಮಾನತು ಮಾಡ್ಕೋತೀರಿ, ಆಮೇಲೆ ಇನ್ನೊಂದು ಎನ್ಕ್ವೈರಿ ಮಾಡ್ಕೋತೀರಿ, ಏನೋ ಮಾಡ್ಕೋತೀರಿ. ಟೀಚರ್ಗಳು ದೇಶದಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಗಮನ ಇಟ್ಕೊಂಡಿದ್ದೀರೋ ಅಥವಾ ಚುಚ್ಕೊಳ್ಳೋ ಈ ಮೊಬೈಲ್ನಲ್ಲಿ ಮುಳುಗೋಗ್ಬಿಟ್ಟಿದ್ದೀರೋ, ಏನೇನೋ ನೋಡ್ಕೊಂಡು ಕೂತ್ಕೊಂಡು. ನನಗೆ ಅರ್ಥ ಆಗ್ತಿಲ್ಲ. ಇದು ದಿಸ್ ಇಸ್ ಬಿಕಮಿಂಗ್ ಸೀರಿಯಸ್. ಈಗ ಕಾಮನ್ ಸೆನ್ಸ್ ಅನ್ನೋದು ಕಳ್ಕೊಂಬಿಟ್ಟಿದ್ದೀರಾ ಏನು ಹೆಡ್ ಮಾಸ್ಟರ್ಗಳು, ಟೀಚರ್ಗಳೆಲ್ಲ? ಹಂಗಾರೆ ಅಲ್ರಪ್ಪ, ಮೊನ್ನೆ ಇನ್ನೂ ಆಗಿದೆ. ಯಾಕೆ ವೈ ಆರ್ ಯು ಅನ್ನೆಸೆಸರ್ಲಿ ಕ್ರಿಯೇಟಿಂಗ್ ದಿಸ್ ಅಂತ ನಂಗೆ ಅರ್ಥ ಆಗ್ತಿಲ್ಲಪ್ಪ. ಮೊನ್ನೆ ಇನ್ನೂ ಆಗಿದೆ. ಒಂದು ಹೆಡ್ ಮಾಸ್ಟರ್ ಆದವ್ರಿಗೆ ಈ ದೇಶದಲ್ಲಿ, ಅದು ಟೀಚರ್ಗೆ ಈ ದೇಶದಲ್ಲಿ ಏನಾಗ್ತಿದೆ, ನನ್ನ ಸುತ್ತಲೂ ಏನು ನಡೀತಿದೆ ಅನ್ನೋದೊಂದು ಬೇಸಿಕ್ ಪರಿಜ್ಞಾನವೂ ಇಲ್ವಾ ಹಾಗಾದ್ರೆ ನಿಮ್ಗಳಿಗೆ? ಮತ್ತು ಅದೇ ಮಾಡ್ಕೊಂಡು ಓಡಾಡ್ತೀರಾ? ಐ ಜಸ್ಟ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಇನ್ಯಾರಿಗೆ ಪಾಠ ಹೇಳಬೇಕು? ನೀವು ಯಾರಿಗೆ ಪಾಠ ಹೇಳ್ತಾ ಇದ್ದೀರಿ? ನಿಮಗೆ ನಾವು ಪಾಠ ಹೇಳಬೇಕು ಅನ್ನೋ ಸ್ಟೇಜಿಗೆ ಬರ್ತಿದೆ ಅಂತಂದರೆ WF5 ಗಲಾಟೆ ಮುಂದುವರೆದಿದೆ. ಅವ್ರದ್ದು ಯಾರ್ದೋ ಪ್ರಾಕ್ಸಿ ಎಲೆಕ್ಟ್ ಆಗಿಬಿಟ್ಟಿದಾರಂತೆ. ಅದಕ್ಕೆ ನಿನ್ನೆ ಸಾಕ್ಷಿ ಮಲ್ಲಿಕ್ ಬಿಟ್ಟಾಯಿತು. ನಾನು ಹೋಗ್ತೀನಿ ಬಾಯ್ ಬಾಯ್ ಅಂದರು. ಇವತ್ತು ಯಾರು ಬಜರಂಗ್ ಪೂನಿಯಾ ಹೋಗ್ಬಿಟ್ಟು ಕಾಗದ ಬರೆದ್ಬಿಟ್ಟು ಮೋದಿಗೆ, ನೀವು ಬ್ಯುಸಿ ಇರ್ತೀರಿ, ಯಾರು ಏನೂ ಕ್ರಮ ತೊಗೋತಿಲ್ಲ, ನನ್ನ ಪ್ರಶಸ್ತಿ ವಾಪಸ್ ತೊಗೊಳ್ಳಿ ಅಂತ ಪದ್ಮಶ್ರೀನ ಅದನ್ನ ಫುಟ್ಪಾತಲ್ಲಿ ಇಟ್ಟುಟ್ಟೋಗಿದ್ದಾರಂತೆ. ಫುಟ್ಪಾತಲ್ಲಿ ಇಡಬಾರ್ದಾಗಿತ್ತು. ನಿಮಗೆ ಬ್ಯಾಡ್ ಆನ್ಸರ್ ಅಟ್ಲೀಸ್ಟ್ ಒಂದು ಪೋಸ್ಟ್ ಎಲ್ಲರೂ ಕಳಿಸ್ಬೇಕಾಗಿತ್ತು. ಫುಟ್ಪಾತಲ್ಲಿ ಯಾರು ಇಟ್ಟೋಗ್ತಾರೆ? ಅದನ್ನು ತಗೊಳ್ಳೋವಾಗ ಚೆನ್ನಾಗಿರುತ್ತೆ, ಫುಟ್ಪಾತಲ್ಲಿ ಇಡ್ತಾರೆ. ಆಯಿತು, ಅದನ್ನು ಯಾರು ನಿಮ್ಗೆ ಬೇಡ ಅನ್ಸೋದು ಒಂದು ಪೋಸ್ಟಲ್ಲಿ ಕಳಿಸ್ಬಿಡ್ಬೇಕಾಗಿತ್ತು. ಒಂದು ಕೊರಿಯರಲ್ಲಿ ಕಳಿಸ್ಬಿಟ್ಟಿದ್ರು ಆಗ್ತಿತ್ತಪ್ಪ. ಅದನ್ನು ಅವ್ರ ಮನೆ ಹತ್ರ ಅದು ತಪ್ಪದು.
ಇನ್ನು ಕೇಂದ್ರ ಕೇಂದ್ರ ಕ್ರೀಡಾ ಸಚಿವಾಲಯ ಎಲ್ಲ ನ್ಯಾಯಯುತವಾಗಿ ನಡೆದಿದೆ ಎಲೆಕ್ಷನ್ನು ಅಂತ ಅಂದುಬಿಟ್ಟಿದ್ದಾರೆ. ನ್ಯಾಯಯುತವಾಗಿ ನಡೆದುಬಿಟ್ಟಿದೆ ಅಂತಂದರೆ ಹೆಣ್ಮಕ್ಳಿಗೇನು ಆಗೇ ಇಲ್ಲ ಅಂತ ನಂಗಾರೆ ಸುಮ್ಮನೆ ಅದಕ್ಕೆ ಹೇಳಿದ್ದು ಏನಾದ್ರು ಒಂದು ಸೊಲ್ಯೂಷನ್ ಕೊಡಬೇಕು. ಸುಮ್ಮನೆ ಈ ಸರ್ಕಾರದವ್ರು ಈ ವಿಚಾರದಲ್ಲಂತೂ ಮಲಿಕಂಡು ಭದ್ರವಾಗಿ ಕೂತ್ಕೊಂಡ್ರೆ ಈಗ ಟಾಯ್ಲೆಟ್ ಸ್ಕೂಲಲ್ಲಿ ಆದಂಗೆ ಒಂದು ಕಡೆ ಟಾಯ್ಲೆಟ್ಗಳನ್ನು ಕ್ಲೀನ್ ಇಲ್ಲ ಅಂತ ನಾವೇ ಹಿಡ್ಕೊತೀವಿ ಕ್ಯಾಮ್ರಾನ, ಟಾಯ್ಲೆಟ್ಗಳ ಸ್ಥಿತಿ ನೋಡಿ ಈ ನರಕವಾದ ಟಾಯ್ಲೆಟ್ಸ್ ಶಾಲೆಯಲ್ಲಿ ಅಂತ ನಾವೇ ತೋರಿಸ್ತೀವಿ. ಈಗ ಕ್ಲೀನ್ ಆದಾಗ ಕ್ಲೀನ್ ಮಾಡೋಂಗಿಲ್ಲ ಮಕ್ಕಳು ಅಂತ ನಾವು ಹೇಳ್ತೀವಿ, ಕರೆಕ್ಟು ಅದು. ಸರ್ಕಾರ ಏನಾರದಕ್ಕೊಂದು ವ್ಯವಸ್ಥೆ ಮಾಡಿ ಆ ಹೆಡ್ ಮಾಸ್ಟರ್ಗಳು ಅಥವಾ ಟೀಚರ್ಗಳು ಕರ್ಕೊಂಬಂದು ಎಲ್ಲರಿಂದ ಕ್ಲೀನ್ ಮಾಡ್ಸೋಕ್ಕಾಗಲ್ಲ, ಏನಾದ್ರು ವ್ಯವಸ್ಥೆ ಬೇಕಲ್ಲ ಅವ್ರಿಗೆ, ಅದೇನು ಅಂತ ಅರೇಂಜ್ಮೆಂಟ್ ಏನಾದ್ರು ಒಂದು ಅರೇಂಜ್ಮೆಂಟ್ ಹೇಳಿ ಕರೆಕ್ಟಾಗಿ. ಲೋಕಲ್ ಬಾಡಿನವ್ರು ಮಾಡಬೇಕು, ಅವ್ರು ಮಾಡಲ್ಲ. ಅಯೋಧ್ಯೆ ರಾಮಮಂದಿರ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿರುವುದಕ್ಕೆ ಕಾಂಗ್ರೆಸ್ ಧನ್ಯವಾದ ಹೇಳಿದೆ. ರಾಮಮಂದಿರ ವಿಚಾರದಲ್ಲಿ ನಮಗೇನು ಆಕ್ಷೇಪಗಳಿಲ್ಲ. ಸೋನಿಯಾ ಗಾಂಧಿ ಈ ವಿಷಯದಲ್ಲಿ ಸಕಾರಾತ್ಮಕವಾಗಿದ್ದಾರೆ. ಸೋನಿಯಾ ಹಾಜರಾಗಬಹುದು, ಇಲ್ಲವೇ ಕಾಂಗ್ರೆಸ್ ನಿಯೋಗ ಹೋಗಬಹುದು ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ದಾರೆ. ಇನ್ನು ಡಿಸೆಂಬರ್ 30ರಂದು ಅಯೋಧ್ಯೆ ನಡೆಯುವ ಬೃಹತ್ ರ್ಯಾಲಿ ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಭಾಷಣ ಮಾಡಲಿದ್ದಾರೆ. ಇದೇ ವೇಳೆ ಏರ್ಪೋರ್ಟ್, ರೈಲ್ವೆ ಎಲ್ಲ ಕಾಮಗಾರಿಗಳು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನ ಟರ್ಮಿನಲ್ 2ನ ವಿಶ್ವದಲ್ಲೇ ಅತ್ಯಂತ ಸುಂದರವಾದದ್ದು ಅಂತ ಯುನೆಸ್ಕೋಯಿಂದ ಮಾನ್ಯತೆ ಪಡೆದಿರಂತೆ ಯಾವುದೋ ಒಂದು ಸಂಸ್ಥೆ ಕೊಟ್ಟಿದೆಯಂತೆ. ಆಯಿತು, ಅದು ಯಾವ್ದಾದ್ರು ಕೊಟ್ಟಿರಲಿ, ಚೆನ್ನಾಗಿದೆ ಅಂತ ಹೇಳಿದ್ದೀರಿ, ವೆರಿ ಗುಡ್, ಥ್ಯಾಂಕ್ ಯು. ಇಂಥ ಗೌರವಕ್ಕೆ ಪಾತ್ರವಾಗಿದ್ದು ಏಕೈಕ ವಿಮಾನ ನಿಲ್ದಾಣ ಇದು ದೇಶದಲ್ಲೀಗ. ಚೆನ್ನಾಗಿದೆ, ಟರ್ಮಿನಲ್ ನೋಡೋಕ್ಕೇನೋ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಕಳೆದ ವರ್ಷ ಇದು ಉದ್ಘಾಟನೆ ಆಗಿತ್ತು ಪ್ರಧಾನಿ ಮೋದಿಯಿಂದ. BJP ರಾಜ್ಯಾಧ್ಯಕ್ಷರು ಟ್ವೀಟ್ ಮಾಡಿದ್ದು ಪ್ರಧಾನಿ ಮೋದಿಯ ಕಲ್ಪನೆಗೆ ಸಿಕ್ಕ ಪುರಸ್ಕಾರ. ಸುಮ್ಮನೆ ಪುಂಗಿ ಹೊಡೆಯೋಕ್ಕೂ ಒಂದು ಲೆವೆಲ್ ಬೇಕು. ಎಲ್ಲನೂ ಮೋದಿ ಕಲ್ಪನೆಗೆ ಸಾಕಾರು. ಏನು ಮೋದಿ ಆರ್ಕಿಟೆಕ್ಟು ಬಂದ್ಬಿಟ್ಟು ಮಾಡಿಬಿಟ್ಟಿದ್ರು ಅಲ್ಲಿ, ಯಾರೋ ಮಾಡಿರ್ತಾರೆ. ಮೋದಿ ಇನಾಗ್ರೇಟ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿರ್ಬೋದು, ಎನ್ಕರೇಜ್ ಮಾಡಿರ್ಬೋದಪ್ಪ. ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲಿಸ್ರಿ. ಯಾರು ಆರ್ಕಿಟೆಕ್ಟು ಅವ್ರಿಗೆ ಡಿಸರ್ವ್ಸ್ ಟು ಬಿ ಪ್ರೈಸ್ಡ್ ಅಂತ ಹೇಳ್ರಪ್ಪ. ಅಷ್ಟು ಹೇಳೋಕ್ಕಾಗಲ್ವೇನ್ರಿ ನಿಮ್ಗಳಿಗೆ? ಯಾರಿಗೆ ಸಲ್ಲಬೇಕು ಅದಕ್ಕೆ ಸಲ್ಲ. ಒಳ್ಳೆ ಕತೆ. ಈಗ ನಾಳೆ ಆಫೀಸ್ ಅಲ್ಲ ಹೋಗ್ತಿರೋ ರೋಡ್ ಯಾವ್ದಾದ್ರು ಬಂದಾಗ ಅದನ್ನ ಯಾರು ಹೇಳೋಣ? ಹಂಗಾರೆ ಹಂಗಾಗಲ್ಲ. ಸುಮ್ಮನೆ ಕಂಡುಕೊಂಡಿದ್ನೆಲ್ಲ ಹೇಳಬೇಡಿ, ಇಲ್ಲಿ ಕೇಳಲ್ಲ ಇಲ್ಲಿ.